ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ ಶಿವರಾತ್ರಿ ಲಾಗ್. ಫಸ್ಟ್ ಆಫ್ ಆಲ್ ಹ್ಯಾಪಿ ಶಿವರಾತ್ರಿ ಟು ಆಲ್. ಶಿವರಾತ್ರಿ ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಎಲ್ಲ ಆಯಿತು. ಸಾಯಂಕಾಲ ಉಪವಾಸ ಬಿಡಬೇಕು. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೂವು ಸ್ವಲ್ಪ ಕಟ್ಕೊತಾ ಇದ್ದೀನಿ. ಎಲ್ಲ ರೆಡಿ ಆಗಿದ್ದಾಯಿತು, ಮನೆಯಲ್ಲೆಲ್ಲ ಆಯಿತು. ನಮ್ಮ ಯಜಮಾನ್ರು ಉಪವಾಸ ಇರ್ತೀನಿ ಅಂತ 3 ದಿನದಿಂದ ಹೇಳಿದ್ರು. ಇವಾಗ ನೋಡಿದ್ರೆ ಬೆಳಗ್ಗೆ ನಂಗೆ ಹಸಿವಾಗ್ತಾ ಇದೆ ಅಂತ ತಿಂದ್ಬಿಟ್ರು. ಹಂಗಿರುತ್ತೆ ಅಬ್ಬಾ ಇವ್ರದ್ದು ಗಂಡಸರ್ದು. ಇಲ್ಲ ಅದಕ್ಕೆ ಅಂತ ಕಾರಣ ಇದೆ. ನನ್ನ ಕೈಯಲ್ಲಿ ತುಂಬ ಕೆಲಸ ಮಾಡೋದು. ನಾನೇನೋ ಉಪವಾಸ ಇರಬೇಕು ಅಂತಲೇ ಇದ್ದೆ. ನಿನ್ನೆಯಿಂದ ತುಂಬ ಕೆಲಸ ಮಾಡಿಸಿದ್ದಾರೆ, ಬಟ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ನಾನೇನು ಮಾಡಲಿ? ಕೆಲಸ ಮಾಡ್ದಿರೋ ಇರೋದೇ ಕಷ್ಟ ಅಂತ ಕೆಲಸ ಮಾಡ್ಕೊಂಡು ಉಪವಾಸ ಇರೋದು ಯಾರು ತಾನೇ ಇರ್ತಾರೆ ಹೇಳಿ? ಅಬ್ಬಾ ಏನು ಕೆಲಸ ಮಾಡಿದೆ? ಏನು ಕೆಲಸ ಮಾಡಿಲ್ಲ ಅಂತೇಳಿ ಅದನ್ನ ಹೇಳ್ತೀನಿ. ಅಲ್ಲಿರೋ ಚೇರ್ ಪಕ್ಕಕ್ಕೆ ಎತ್ತಿಡು, ಬೆಡ್ಶೀಟ್ ನೀಟಾಗಿ ಹಾಕು, ಇಲ್ಲ ನೀರು ಎತ್ಕೊಡು. ಅವೊಂದು ದೊಡ್ಡ ಕೆಲಸಗಳು. ಮತ್ತೆ ಅವು ಮಾಡಿ ಅದೇನಿದು ಹಸು ಬೇರೆ ಆಗೋಗುತ್ತೆ. ತೋರಣ ಕಟ್ಟು, ವಿಷಕ್ಕೆ ಬಟ್ಟೆ ಹಾಕೋ, ಅವೆಲ್ಲ ಕೆಲಸಗಳು, ದೊಡ್ಡ ಕೆಲಸಗಳು. ಅದರಿಂದ ನಮ್ಮ ಮನೆಯವ್ರಿಗೆ ಹಸಿವಾಗೋಗಿ ಉಪವಾಸ ಬಂದು ಕೊಡ್ದಿದ್ದಾರೆ. ಇರಲಿ 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 ಆಯಿತು. ಎಲ್ಲ ನಮ್ಮ ಯಜಮಾನು ಬೆಳಗ್ಗೆನೆ ಹೊಸ ಬಟ್ಟೆ ಹಾಕಿದ್ರಿ, ಅದನ್ನೆಲ್ಲ ಗಲೀಜ್ ಮಾಡಿಕೊಂಡು ಮತ್ತೆ ಹಳೆ ಬಟ್ಟೆ ಹಾಕ್ಕೊಂಡಿದ್ದಾನೆ. ಒಂದು ಹಾಫ್ ಆನ್ ಅವರ್ ಕೂಡ ಹಾಕ್ಕೊಂಡಿಲ್ಲ ಅಷ್ಟೇ. ಒಂದು ಹಾಫ್ ಆನ್ ಅವರಲ್ಲೇ ಗಲೀಜ್ ಮಾಡಿಕೊಂಡು ಮತ್ತೆ ಬಿಚ್ಚಾಕಿದ್ದಾಯಿತು. ಕರ್ಪೂರ ಎತ್ಕೊಂಡು ಆಟ ಆಡ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಗಲೀಜ್ ಮಾಡಿಸ್ತಾನೆ. ಚಿಕ್ಕಿ 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 ಇಬ್ರು ಮಸಾಲ ತಿಂತಾ ಇದ್ದಾರೆ. ಎಲ್ಲಿ ಬಿಸಿಲು ದೇವಸ್ಥಾನದಿಂದ ಮನೆಗೆ ಬರೋವಾಗ ಉಪವಾಸ ಇದೆ ಅಂತ ಹೇಳ್ಬಿಟ್ಟು ಎಳ್ನೀರು ಕೊಡಿಸಿದ್ರು. ಕುಡಿ ಚೆನ್ನಾಗಿದೆ, ಕುಡಿ. ನಾನು ಶೀಶಿ ಗಂಟಿ ಹೊಡ್ಕೊಡು. ಹಾಂ
ಹಂಗೆ ಅಂಕಲ್ ಕ್ಲೀನ್ ಮಾಡ್ತೀಯಾ? ಹಂಗೆ ಕಟ್ ಮಾಡುತ್ತಾನೆ ಇಷ್ಟಿಷ್ಟ ಹಂಗೆ 3 ನೀರು ಬರ್ತೇವೆ ಅಲ್ಲ ಶ್ರೀ, ಇಷ್ಟಿಷ್ಟು ಪೀಸ್ ಕಟ್ ಮಾಡುತ್ತಾನೆ ಹಿಂಗೇನಾ? ಈ 3 ನೀನು ಕಡಲೆಕಾಯಿ ವಾಶ್ ಮಾಡಿ ಫ್ರೈ ಮಾಡಲ್ಲ? ನೀನು ಮಣ್ಣೇನಾ? ಅದಕ್ಕೆ ಸಾಯಂಕಾಲ ಎಡೆ ಹಾಕೋದಕ್ಕೆ ಏನೆಲ್ಲ ಬೇಕೋ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಕಡಲೆಕಾಯಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಡಲೆಕಾಯಿ ಹಾಕಿದ್ದೀನಿ. ಇನ್ನು ಫ್ರೂಟ್ಸ್ ಎಲ್ಲ ಬೆಳೆಸ್ಕೊಬೇಕು. ವಿಶು ಮಲ್ಕೊಂಡಿದ್ದಾನೆ. ವಿಶು ಎದ್ದೇಳೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ವಿಶು ಎದ್ಮೇಲೆ ಪೂಜೆ ಮಾಡಿ ಪ್ರಸಾದ ತಿನ್ನೋಣ. ಮತ್ತು ಬೆಳಗ್ಗೆನೆ ನೋಡಿದರೆ ವಾಶ್ ಮಾಡ್ಬೋದಿತ್ತು. ಮಣ್ಣಿದೆ, ಇನ್ನೇನು ಆಲ್ಮೋಸ್ಟ್ ಬಂದಿದೆ. ಕಲರ್ ಚೇಂಜ್ ಆಗ್ತಾ ಇದೆ. ಬಟ್ ಇದು ಹಸಿಕಾಯಿ ಅಲ್ವಾ, ಸ್ವಲ್ಪ ಜಾಸ್ತಿನೇ ಬೇಯಬೇಕು ಅನ್ಸುತ್ತೆ ನನಗಿರೋದಕ್ಕಿಂತ. ನಾವು ಚಿಕ್ಕವಾಗಿದ್ದಾಗ ಹಸಿ ಕಲ್ಲೆಕಾಯಿ ಗಿಡನೇ ಕಿತ್ಕೊಂಡು ಗಿಡನೇ ಸುಡ್ತಾ ಇದ್ರಿ. ನಾನು ನಮ್ಮ ದೊಡ್ಡಕ್ಕ ನಮ್ಮ ತೋಟಕ್ಕೆ ಹಾಕಿದಾಗ ನಾವು ಹುಲ್ಲಿಗೆ ಹೋಗ್ಬಿಟ್ಟು ಆ ಥರ ಮಾಡ್ತಾಯಿದ್ರಿ. ನಂಗೆ ಅದು ಚೆನ್ನಾಗಿ ನೆನಪಿದೆ. ನಾನು ತುಂಬ ಚಿಕ್ಕ ಹುಡುಗಿ, ಲೈಕ್ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಅಷ್ಟೇ ಇದ್ದೆ. ನಾವು ಆ ಥರ ಮಾಡ್ತಾಯಿದ್ವಿ. ಬಟ್ ಈ ಥರ ಹಸಿಕಾಯಿ ಹುರಿದಿರೋದಿದೆ, ಫಸ್ಟ್ ಟೈಮ್ ಹುರಿತಾ ಇರೋದು. ಯಾವಾಗೂ ಹುರಿದಿಲ್ಲ. ನಾನು ತುಂಬ ಚಿಕ್ಕ ಹುಡುಗಿ ಅಲ್ಲ, ಅವರೆಲ್ಲೋದ್ರೆ ಅಲ್ಲಿ ಹೋಗ್ತಾ ಇದ್ದು, ಅವ್ರು ಏನು ಕೊಡ್ತಾರೋ ತಿನ್ಕೊಂಡು. ಆಲ್ಮೋಸ್ಟ್ ಆಯಿತು. ಇನ್ನ ಬಿಡ್ಬೇಕಾ? ಕರೆಕ್ಟಾಗೋಗಿದೆ ಅಲ್ಲ? ಕಡಲೆಕಾಯಿ ಎಲ್ಲ ಬೇಯಿಸಿದಾಯ್ತು. ಕಡಲೆಕಾಯಿ ಯಾವ ಥರ ಕಟ್ ಮಾಡ್ಬೋದು? ಹೆಂಗೆ ಬೇಕೋ ಹಂಗೆ ಕಟ್ ಮಾಡು. ಗ್ರೇಪ್ ಚೆನ್ನಾಗಿದೆ. ಮೊನ್ನೆ ನಾನು ತಂದಿದ್ದು ಹುಳಿ ಆಗಿತ್ತು. ಇದೆಲ್ಲಿ ತಂದಿದ್ದ? ಇಲ್ಲೇನಾ? ಮೊನ್ನೆ ಬಾಯಲ್ಲಿ ಇಟ್ಕೊಳಕ್ಕೆ ಆಗಿಲ್ಲ. ಚೆನ್ನಾಗಿದೆ ಎಂಟು. ಸಾಕ ಎಲ್ಲ ಹಾಕ್ಲ? ಯಾರಾದರೂ ಬರ್ತಾರಾ? ಅಶೋಕಣ್ಣ ಬರ್ತೀನಿ ಅಂತಿದ್ರೆ ಫೋನ್ ಮಾಡಿದ್ರಾ? ಇಶ್ಯೂ ಎಂದು ಬರ್ತಾ ಇದ್ದಾನೆ. ಹಾಯ್ ಬಾಯ್. ನಿದ್ದೆ ಮಾಡ್ತಾ ಇದ್ದ. ಇಷ್ಟು ಸೈಲೆಂಟ್ ಮಗು ನಮ್ಮ ನನ್ನ ಮಗು. ಬಾ ಏನಪ್ಪ ಅದು? ಹೈ ಕಾಯಿ ಗ್ರೇಪ್ಸ್. ಗ್ರೇಪ್ಸ್ ತಿಂತೀಯಾ? ವಾಟರ್ ಮಿಲನ್ ತಿಂತೀಯಾ? ವಿಶು ಫುಲ್ ಕೊಡ್ರಿ ಇಟ್ಕೊಳಕ್ಕ ಅವನಿಗೆ. ಅವು ಸೈಡ್ ಇಟ್ಬಿಡಿ, ಪ್ಲೇಟ್ ಇಟ್ಬಿಡು. ಆ 3 ಎಂಜಿಲ್ಲ ಅದ್ರಲ್ಲಿ ಮಾಡಿರಲಿಲ್ಲ. ಹಾಯ್ ಸ್ಮೈಲ್. ಕ್ಯಾಮ್ರಾ ನೋಡೋಷ್ಟರಲ್ಲಿ ನಮ್ಮ ಮೋಹನ್ಗೆ ಸ್ಮೈಲ್ ಬಂದ್ಬಿಡುತ್ತೆ. ಮತ್ತೆ ಏನಾದರೂ ಮಾಡ್ತಾ ಇರ್ತಾನಲ್ಲ, ತೀಟಿ ಕೆಲಸ ಇಲ್ಲ ಏನೋ ಚೆನ್ನಾಗಿರೋದು, ಏನೋ ಒಂದು ಮಾಡ್ತಾ ಇರ್ಬೇಕಾದ್ರೆ ಶೂಟ್ ಮಾಡೋಣ ಅಂತ ಹೋದ್ರೆ ಮಾತ್ರ ಸ್ಟಾಪ್ ಆಗುತ್ತೆ. ಮತ್ತು ಮಾತಾಡೋದು ಅಷ್ಟೇ. ಆಫ್ ಕ್ಯಾಮ್ರಾ ಎಷ್ಟು ಮಾತಾಡ್ತಾನೆ, ಲೊಡ್ಡ ಅಂತಾನೆ ಇರ್ತಾನೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಸ್ಟಾಪ್ ಮಾಡಿಬಿಡ್ತಾನೆ. ಕಟ್ ಕಟಕ್ ಸಣ್ಣಗೆ ಕಟ್ ಮಾಡಿಕೊಡು. ಸಾಕು ಬಿಡು, ಏನಕ್ಕೆ ಕಟ್ ಮಾಡ್ತೀಯ ಅಷ್ಟು?
ನೀನು ಮಾಡಿ, ನೀನು ಕಚ್ಚ, ಪಪ್ಪ ಕಚ್ಚಂಗೆ. ಇಲ್ಲಿ 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 ಅಲ್ಲಿ ಕಚ್ಚು, ಕಚ್ಚು ಮನೆ, ಚೆನ್ನಾಗಿದೆ. ಆಪಲ್ ಅಂದರೆ ಅವಾಗವಾಗ ತಿಂತಾನೆ, ಈ ಬೇರೆ ಫ್ರೂಟ್ಸ್ ಏನು ಬಯಲೇ ಇಡೋದಿಲ್ಲ ಅಂತಾನೆ. ನೋಡಿ ಪಪ್ಪ ಹೆಂಗೆ ತಿಂತಿದ್ರೆ, ನೀನು ತಿನ್ನು ಮತ್ತೆ. ಕಚ್ಚಬೇಕು ನನ್ನ ಕಚ್ಕ ಕಚ್ಚು ಕಚ್ಚಕ್ಕನ್ನ. ಏನು ರಸ ಇರ್ತಾ ಇದ್ದೀನೋ ಇಲ್ಲ ಹಂಗೆ ಐಸ್ ಅಲ್ಲ ನನ್ನದು. ಐಸ್ ಥರ ಅನ್ಕೊಂಬಿಟ್ಟು ಅವನಾಯ್ತು ಅದಂದ್ರೆ ಆಮೇಲೆ ಇವಾಗ ಬಂತು ನೋಡು. ತಿನ್ನ ಚೆನ್ನಾಗದ ಸೂಪರ್. ಎಲ್ಲ ಮುಗೀತು. ಬರ್ತಾಳೆ ನಿಮ್ಮಮ್ಮ ಬರ್ತಾಳೆ. No touching. ಅದು ಮುಟ್ಕೊಡ್ದು. ಮಮ್ಮಿ ಹೊಡ್ತಿದ್ದೆ ಬಾ. ಬಾಯಿ ಇಲ್ಲಿ ಬಾಯಿ. ಹೊಡಿತಾರೆ. ಏನು ಹೇಳ್ಬೇಕು ಹೇಳಿ, ಮರ್ತೋಗ್ತೀನಿ ನಾನು ಮತ್ತೆ. ಬಾಳೆಹಣ್ಣು ಇಡು, ಅವಲಕ್ಕಿ ಇಡು. ಏನು? ಬಾಳೆಹಣ್ಣು, ಅವಲಕ್ಕಿ, ಕಬ್ಬು. ಶಾರ್ಟ್ ಮಾಡು ಶ್ರೀ. ಇಲ್ಲಿ ಬಾ. ಅದು ಬಂದ್ರೆ ಅದು ಗೊತ್ತಾಗಲ್ಲ.
ಗಂಟೆ ವಿಷಮ ಬಾ ಚಾ ಮಾಡ್ಕೊ ಬಾಯ್ ಓಯ್ ವಿಷ ಚಾ ಮಾಡ್ಕೊ ಇನ್ನೊಂದ್ಸರಿ ಹಾಂ ಇನ್ನೊಂದ್ಸರಿ ಗುಡ್ ಜಾಬ್ ಅದು ನೀ ಮಾಡೋದೇನು ತೀರ್ಥ ಪೂಜೆ ಎಲ್ಲ ಆಯಿತು. ಇನ್ನೇನು ಎಡೆ ತಿನ್ನೋಣ ಅಂತ ಹೇಳಿಬಿಟ್ಟು ಎಡೆ ಎತ್ಕೊಂಡಿರ್ತಾ ಕೂತ್ಕೊತಾ ಇದ್ವಿ. ನಮ್ಮ ಮನೆಯವರು ಫುಲ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ವ, ಸೊ ಅದರಲ್ಲಿ ಮುನ್ಗೋಗಿದ್ರು. ವಿಷುನ ಹ್ಯಾಂಡಲ್ ಮಾಡೋಕ್ಕಾಗ್ದಿರ ಫೋನ್ ಕೊಟ್ಬಿಟ್ಟಿದ್ರು. ಫೋನ್ ನೋಡ್ತಾ ಇದ್ದ. ಇನ್ನೇನು ತಿನ್ನೋಣಪ್ಪ ಅಂತ ಹೇಳಿಬಿಟ್ಟು ಎತ್ಕೊಂಡು ತಿಂತಾಯಿದ್ವಿ. ಅವನು ಆಟ ಆಡ್ತಾಯಿದ್ದ. ಅಲ್ಲಿಂದ ಇಲ್ಲಿ ಹಾಕೋದು, ಇಲ್ಲಿಂದ ಅಲ್ಲಿ ಹಾಕೋದು, ಆ ಥರ ಆಟ ಆಡ್ತಾ ಇದ್ದವನು. ಇದ್ದಕ್ಕಿದ್ದಂಗೆ ಆಚೆಗೆ ಹೋಗಿ ಆಟ ಆಡ್ತಾಯಿದ್ದ. ಆಚೆಗೆ ಹೋಗ್ತಾಯಿದ್ದ ಮತ್ತು ಒಳಗೆ ಬರ್ತಾಯಿದ್ದ. ಕಡಲೆಕಾಯಿ ಇತ್ತಲ್ಲ, ಸೊ ಅದನ್ನು ಬ್ಯಾಗಲ್ಲೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಸೈಕಲಲ್ಲೆಲ್ಲ ಓಡಾಡಿಕೊಂಡು ನಮ್ಮ ತಟ್ಟೆಲಿರೋ ಕಡಲೆಕಾಯಿ ಎಲ್ಲ ಅವನು ಕಲೆಕ್ಟ್ ಮಾಡಿಕೊಂಡು ಆ ಥರ ತುಂಬ ಹೊತ್ತು ಆಟ ಆಡ್ತಾಯಿದ್ದ. ನನಗೂ ಸಾಕಾಗಿತ್ತಲ್ಲ, ಫುಲ್ ಟಯರ್ಡ್ ಆಗಿತ್ತು. ನಾನು ನಿಧಾನಕ್ಕೆ ಕೂಲಾಗಿ ತಿಂತಾ ಇದ್ದೆ. ಏನು ಮಾಡಿದ್ದಾನೆ, ಆಚೆಗೆ ಹೋಗ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾನೆ. ನಾವಿಬ್ಬರು ಒಳಗಿದ್ದೀವಿ, ಆಚೆ ಯಾರೂ ಇಲ್ಲ. ಎಷ್ಟೊತ್ತು ಕೂಗಿದ್ರೂ ಯಾರೂ ಬರಲೇ ಇಲ್ಲ. ಅವನು ಆಚೆ ಇದ್ದಾನೆ, ಓ ಅಂತ ಅಳ್ತಾ ಇದ್ದಾನೆ. ನಾವು ಏನು ಮಾಡೋದಂತ ಕಿಟಕಿಯಿಂದ ಟ್ರೈ ಮಾಡಿದ್ವಿ, ಕಿಟಕಿಯಿಂದನೂ ಅಂದಿಲ್ಲ. ಪಕ್ಕದ ಮನೆ ವಿಶು ಫ್ರೆಂಡ್ ಇದ್ದಾರೆ, ಅವ್ರನ್ನ ಕರೆದ್ಬಿಟ್ಟು ಬರೋಗು ವಿಶು ಅಂತ ಹೇಳಿದ್ರೆ ಕತ್ಲು ಒಂಚೂರು. ಅವನಿಗೆ ಭಯಕ್ಕೆ ಹೋಗು ಇಲ್ಲ ಅಲ್ಲಿನೂ, ಓ ಅಂತ ಅಳ್ತಾ ಇದ್ದ. ಮತ್ತು ನಾ ಕಿಟಕಿಯಲ್ಲಿ ಒಬ್ಬರು ಮಾತಾಡ್ಸ್ಕೊಂಡು ಈ ಕಡೆಯಿಂದ ಬಾಲ್ಕನಿಯಿಂದ ಯಾರನ್ನಾದ್ರೂ ಕರೆಯೋಣ ಅಂತ ಹೋದರೆ ಆ ಬಾಲ್ಕನಿಯಲ್ಲೂ ಯಾರೂ ಇದ್ದಿಲ್ಲ. ಮತ್ತೇನಾಯಿತು ಅಂತಂದರೆ, ನಾನು ಹಂಗೆ ಡೋರ್ ಹೊಡಿತಾ ಇದ್ದೆ ಸ್ವಲ್ಪ ಜೋರಾಗಿ. ನಮ್ಮ ಮನೆಯವ್ರ ಕಿಟಕಿಯಿಂದ ವಿಷುನ ಮಾತಾಡಿಸ್ತಾ ಇದ್ದರು. ಮತ್ತು ವಿಷು ಅಳ್ತಾ ಇದ್ದಿದ್ದು ನೋಡಿಬಿಟ್ಟು ಮತ್ತು ಎರಡನೇ ಮನೆಯವರು ಬಂದುಬಿಟ್ಟು ನೋಡಿದ್ರು. ಮತ್ತು ನಮ್ಮ ಮನೆಯವ್ರ ಕೈ ಆಚೆ ಇಟ್ಟಿದ್ರಲ್ವ, ಆವಾಗ ಏನೋ ಅಂತ ಬಂದು ಅವರು ಬಾಗಿಲು ತೆಗೆದ್ಬಿಟ್ಟು ಹೋಗಿದ್ರು. ಅವನಂತೂ ಸಿಕ್ಕಾಪಟ್ಟೆ ಭಯ ಬಿದ್ದೋಗಿದ್ದ. ಸದ್ಯ ಅವನು ಆಚೆ ಇದ್ದು ಬಾಗಿಲು ಹಾಕ್ಕೊಂಡಿದ್ದು ಅದೊಂಥರ ಬೆಟರ್ ಅಂತಲೇ ಹೇಳ್ಬೋದು. ಅದೇ ಒಳಗಡೆ ಇದ್ದು ಏನಾದರೂ ಆ ಥರ ಬಾಗಿಲು ಹಾಕ್ಕೊಂಡಿದ್ರೆ ಏನಪ್ಪ ಗತಿ ಅಂತ ಅನಿಸ್ಬಿಡ್ತು. ಆಚೆ ಇದ್ರೇ ನನಗೆ ಸ್ವಲ್ಪ ಹೊತ್ತು ಕೈ ಕಾಲು ಆಡಿಲ್ಲ. ನಮ್ಮ ಮನೆಯವ್ರು ಬೈತಾಯಿದ್ರು, ಅವ್ನು ಏನಾದರೂ ಒಂದು ಸ್ವಲ್ಪ ಇದಾದರೆ ನೀನು ಹೆಂಗಾಗೋಗ್ತೀಯಾ ಅಂತ ಹೇಳಿಬಿಟ್ಟು. ಆಚೆ ಆಗಿದ್ದಕ್ಕೆ ಯಾರೋ ಒಬ್ರು ನೋಡಿ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆಯ್ತು ಆಲ್ಮೋಸ್ಟ್. ಅವಾಗಾದರೂ ಯಾರೋ ಬಂದು ಬಾಗಿಲು ತೆಗಿಯೋಕ್ಕಾಯ್ತು. ಬಟ್ ಒಳಗಡೆ ಆದರೆ ಏನಪ್ಪ ಪರಿಸ್ಥಿತಿ ಅಂತ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಆದ್ರೂ ನಾನು ಆಲ್ಮೋಸ್ಟ್ ಎಲ್ಲ ಡೋರ್ಸ್ಗೂ ಕೆಳಗಡೆ ಲಾಕ್ಸ್ಗೆ ಪ್ಲಾಸ್ಟರ್ ಸುತ್ತಿ ಇಟ್ಬಿಟ್ಟಿದ್ದೀನಿ, ಅವ್ನು ತೆಗೆದಿರ ಇರಲಿ ಅಂತ, ಇಲ್ಲ ಲಾಕ್ ಮಾಡ್ಕೊಂಡಿರ ಇರಲಿ ಅಂತ. ಆಚೆ ಡೋರ್ ಲಾಕ್ ಕೂಡ ಏನಾದರೂ ಮಾಡಬೇಕು, ಪ್ಲಾಸ್ಟರ್ ಹಾಕ್ಬೇಕು ಅನ್ಕೊತಾ ಇದ್ದೀನಿ. ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯಾಗೆ ಆಯಾಸ ಪಡೆದಿರು ನೀನು ಎನ್ನುತ್ತ ಹಂಗೆ ಆಗ್ತೇನೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೆ, ಎಲ್ಲ ಕೆಲಸ ಮಾಡಿ ನೀನೇ ಮಾಡಿಕೋ. ಹಂಗೆ ಆಗ್ತೇನೆ ನಿಜ, ನಾನು ಕಟ್ ಮಾಡಲ್ಲ. ಎಲ್ಲ ಕೆಲಸ ನೀನೇ ಮಾಡಿಕೋ, ನಾನು ಮಾತ್ರ ನೋಡ್ಕೊಂಡಿರ್ತೀನಿ.
ತರರಂ ತರರಂ ತರರಂ. ಮತ್ತೆ ಬೆಳಗ್ಗೆ ಎದ್ದು ಎಡೆ ಹಾಕ್ಬೇಕಿತ್ತಲ್ಲ, ಎಡೆಗೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮನೆಯವರು ಎದ್ದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಎಬ್ಸಿದ್ರೆ ಎದ್ದೇಳಲೇ ಇಲ್ಲ. ಮತ್ತು ಒಬ್ಬಳೇ ಎಲ್ಲ ಮಾಡಿಕೊಂಡು 7:30 ಹಂಗಾಯಿತು. ಎಲ್ಲ ರೆಡಿ ಆಯಿತು. ಏನು ಮಾಡಿದ್ದೀನಿ ಅಂತಂದರೆ ಶಾವಿಗೆ ಬಾತಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಫ್ರೈ ಮಾಡಿದ್ದೀನಿ. ಶಾವಿಗೆ ಬಾತ್ ಮಾಡೋದೇ ಮರ್ತೋಗಿದ್ದೀನಿ. ಎಲ್ಲ ರೆಡಿ ಆಗೋಗಿದೆ ಅಂತ ಹೇಳ್ಬಿಟ್ಟು ಎಡೆ ಹಾಕೋಣ ಅಂತ ಎಡೆಗೆ ರೆಡಿ ಮಾಡಿಬಿಡ್ತೀನಿ. ಅಯ್ಯೋ ಶ್ರೀ ಮತ್ತೆ ಮಾಡೇ ಇಲ್ಲ ಶ್ರೀ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಅದೆಲ್ಲ ಫ್ರೈ ಮಾಡಿದ್ನಲ್ವ, ಒಂದು 5-10 ಮಿನಿಟ್ಸ್ ಎಲ್ಲ ಆಗೋಗುತ್ತೆ. ಹರಿಬರಿಯಲ್ಲಿ ಏನು ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಒಂದೊಂದು ಸರಿ. ಎಡೆಗೆಲ್ಲ ಸ್ವಲ್ಪನೇ ಮಾಡಿದ್ದೆ. ಅನ್ನ ಸಾಂಬಾರು, ಹಪ್ಳ ಮತ್ತು ಕೋಸಂಬರಿ, ಬೋಂಡ ಮಾಡಿದ್ದೆ, ಮತ್ತು ಶಾವಿಗೆ ಬಾತ್ ಮಾಡಿದ್ದೆ. ಇಷ್ಟು ಐಟಮ್ಸ್ ನಾವು ಮಾಡಿದ್ದು ಎಡೆಗೆ ಅಂತ ಹೇಳಿಬಿಟ್ಟು ಇಷ್ಟ ಆಗಿತ್ತು. ನಮ್ಮ ಈ ಶಿವರಾತ್ರಿ ಲಾಗ್ ತುಂಬ ಚೆನ್ನಾಗಾಯಿತು. ನಿಮಗೂ ಚೆನ್ನಾಗಾಯಿತು ಅಂತ ಅಂದ್ಕೊತಾ ಇದ್ದೀನಿ. ನಮ್ಮ ಈ ಶಿವರಾತ್ರಿ ಹಬ್ಬದ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.